Jai Shri Gurudev. Welcome to Biology online class. See, today let us start the chapter Principles of Inheritance and Variation. See, first let us see the definition of genetics. Definition of genetics. See, genetics, it's a branch of science, deals with the study of inheritance, deals with the study of inheritance and variation of characters, variation of characters from parents to progeny. So this is the definition of genetics. It's a branch of science, deals with the study of inheritance and variation of characters from parents to offspring, or you can say young ones or progeny. So ಈ parents ಮತ್ತೆ young ones ಗಳಲ್ಲಿ ಏನು characters ಅಲ್ಲಿ variation ಇರುತ್ತೆ. We are not exactly like our parents. So characters ಗಳಲ್ಲಿ ಏನಿರುತ್ತೆ, variation ಇರುತ್ತೆ. ಆ ವೇರಿಯೇಷನ್ ಅನ್ನು ಸ್ಟಡಿ ಮಾಡುವಂಥದ್ದೇ ಜೆನೆಟಿಕ್ಸ್. ಮತ್ತು ಇನ್ಹೆರಿಟೆನ್ಸ್ ಪ್ಯಾಟ್ರನ್ ಅನ್ನು ಸ್ಟಡಿ ಮಾಡುವಂಥದ್ದೇ ಜೆನೆಟಿಕ್ಸ್. ದಟ್ ಈಸ್ ಇಟ್ಸ್ ಎ ಬ್ರಾಂಚ್ ಆಫ್ ಸೈನ್ಸ್, ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ ಆಫ್ ಕ್ಯಾರೆಕ್ಟರ್ಸ್ ಫ್ರಮ್ ಪೇರೆಂಟ್ಸ್ ಟು ಆಫ್ ಸ್ಪ್ರಿಂಗ್ಸ್. ಸೊ ಪೇರೆಂಟ್ಸ್ ಮತ್ತು ಆಫ್ ಸ್ಪ್ರಿಂಗ್ಸಿನ ಮಧ್ಯದಲ್ಲಿ ಏನು ವೇರಿಯೇಷನ್ ಇರುತ್ತೆ ಕ್ಯಾರೆಕ್ಟರ್ಸಲ್ಲಿ, ಸೊ ಅದನ್ನು ಸ್ಟಡಿ ಮಾಡುವಂಥದ್ದು ಮತ್ತು ಇನ್ಹೆರಿಟೆನ್ಸ್ ಪ್ಯಾಟ್ರನನ್ನು ಸ್ಟಡಿ ಮಾಡುವಂಥದ್ದನ್ನು ಜೆನೆಟಿಕ್ಸ್ ಅಂತ ಹೇಳ್ತೀವಿ. ಸಿ ವಾಟ್ ಈಸ್ ಇನ್ಹೆರಿಟೆನ್ಸ್? Inheritance is the process by which characters, inheritance is the process by which characters are transferred, characters are transferred from one generation to next generation, from one generation to next generation, or you can say from parents to progeny. See, the characters are transferred from one generation to another generation. So ಕೆಲವೊಂದು ಕ್ಯಾರೆಕ್ಟರ್ಸ್ ಏನಾಗುತ್ತೆ, ನಮ್ಮ ಪೇರೆಂಟ್ಸಲ್ಲಿ ಇದ್ದಂಥ ಕ್ಯಾರೆಕ್ಟರ್ಸ್ಗಳು ನಮಗೆ ಪಾಸ್ ಆಗಿರುತ್ತೆ. ಸೊ ಈ ಒಂದು ಕ್ಯಾರೆಕ್ಟರ್ಸ್ಗಳು ಒಂದು ಜನ್ರೇಷನಿಂದ ಇನ್ನೊಂದು ಜನ್ರೇಷನಿಗೆ ಪಾಸ್ ಆಗ್ತಾ ಇರುವಂತಹ ಒಂದು ಪ್ರೋಸೆಸ್ಸೇ ಇನ್ಹೆರಿಟೆನ್ಸು. ಸೊ ಈ ಇನ್ಹೆರಿಟೆನ್ಸ್ ಪ್ಯಾಟ್ರನ್ ಬಗ್ಗೆ ಸ್ಟಡಿ ಮಾಡೋವಂಥದ್ದು. ಸೊ ಯಾವ ಥರ ಕ್ಯಾರೆಕ್ಟರ್ಸು ಪಾಸ್ ಆಗುತ್ತೆ, ಯಾವ ಕ್ಯಾರೆಕ್ಟರ್ಸು ಪಾಸ್ ಆಗುತ್ತೆ, ಆ ಒಂದು ಪ್ಯಾಟರ್ನನ್ನು ಸ್ಟಡಿ ಮಾಡೋವಂಥದ್ದು. ಮತ್ತು ಏನು ಕ್ಯಾರೆಕ್ಟರ್ಸ್ಗಳಲ್ಲಿ ವೇರಿಯೇಷನ್ ಇರುತ್ತೆ ಪೇರೆಂಟ್ಸ್ಗೂ ಆಫ್ ಸ್ಪ್ರಿಂಗಿಗೂ, ಅದನ್ನು ಸ್ಟಡಿ ಮಾಡೋವಂಥದ್ದನ್ನ ನಾವು ಜೆನೆಟಿಕ್ಸ್ ಅಂತ ಕರಿತೀವಿ. ಸೊ ಇನ್ಹೆರಿಟೆನ್ಸ್ ಇಸ್ ದ ಪ್ರೋಸೆಸ್ ಬೈ ವಿಚ್ ಕ್ಯಾರೆಕ್ಟರ್ಸ್ ಆರ್ ಟ್ರಾನ್ಸ್ಫರ್ಡ್ ಫ್ರಮ್ one generation to next generation, or you can say the characters are transferred from parents to offsprings or parents to progeny anta heltivi. See, the Gregor Johann Mendel. See, Gregor Johann Mendel was considered as a father of genetics. See, he is the father of genetics because he is the one who work out some laws which governs the inheritance of genes, See, he is one of the first to work out some laws which governs the inheritance of genes. ಇನ್ಹೆರಿಟೆನ್ಸ್ ಆಫ್ ಜೀನ್ಸನ್ನು, ಇನ್ಹೆರಿಟೆನ್ಸ್ ಪ್ಯಾಟ್ರನನ್ನು ಗವರ್ನ್ ಮಾಡುವಂತಹ ಲಾಸ್ಗಳನ್ನು ಡಿಸ್ಕವರ್ ಮಾಡಿದಂತಹ ಫಸ್ಟ್ ಸೈಂಟಿಸ್ಟು ದಟ್ ಈಸ್ ಗ್ರಿಗರ್ ಜೋಹಾನ್ ಮೆಂಡಲ್. ಸೊ ದಟ್ಸ್ ವೈ ಈ ಈಸ್ ಆಲ್ಸೋ ನೌನ್ ಆಸ್ ಫಾದರ್ ಆಫ್ ಜೆನೆಟಿಕ್ಸ್ ಅಂತ ಹೇಳ್ತೀವಿ. ಸೊ ಇವಾಗ ಮೆಂಡಲ್ ಮಾಡಿರುವಂಥ ಕ್ರಾಸ್ಗಳನ್ನು ನೋಡೋಕ್ಕಿಂತ ಮುಂಚೆ ಮೆಂಡಲ್ ಕೆಲವೊಂದು ಜೆನೆಟಿಕ್ ಕ್ರಾಸಸ್ಗಳನ್ನು ಕಂಡಕ್ಟ್ ಮಾಡ್ತಾರೆ ಬೈ ಯೂಸಿಂಗ್ ಪೀ ಪ್ಲಾಂಟ್ ದಟ್ ಈಸ್ Physum sativum, that is garden pea plant. Mendel selected garden pea plant, or you can say Physum sativum for his experiment. ಈ ಒಂದು ಪ್ಲಾಂಟನ್ನು ಸೆಲೆಕ್ಟ್ ಮಾಡಿಕೊಂಡು ಬ್ರೀಡಿಂಗ್ ಎಕ್ಸ್ಪೆರಿಮೆಂಟ್ಸನ್ನು ಮಾಡ್ತಾ ಹೋಗ್ತಾರೆ ಅಥವಾ ಕ್ರಾಸಿಂಗ್ ಎಕ್ಸ್ಪೆರಿಮೆಂಟ್ನ ಮಾಡ್ತಾ ಹೋಗ್ತಾರೆ. ಕ್ರಾಸಿಂಗ್ ಎಕ್ಸ್ಪೆರಿಮೆಂಟನ್ನು ಮಾಡಿ ಕೆಲವೊಂದು ಲಾಸ್ಗಳನ್ನು ಡಿಸ್ಕವರ್ ಮಾಡ್ತಾರೆ. ಈ ಒಂದು ಲಾಸು ಇನ್ಹೆರಿಟೆನ್ಸ್
ಪ್ಯಾಟ್ರನ್, ಆ ಜೀನ್ಸ್ಗಳ ಇನ್ಹೆರಿಟೆನ್ಸ್ ಪ್ಯಾಟ್ರನ್ನ ನಮಗೆ ಎಕ್ಸ್ಪ್ಲೈನ್ ಮಾಡುತ್ತೆ. ಸೊ ದಟ್ಸ್ ವೈ ಈಸ್ ಫಾದರ್ ಆಫ್ ಜೆನೆಟಿಕ್ಸ್, ಬಿಕಾಸ್ ಈಸ್ ಒನ್ ಆಫ್ ದ ಫಸ್ಟ್ ಟು ವರ್ಕ್ ಔಟ್ ಸಮ್ ಲಾಸ್, ಆ್ಯಂಡ್ ದೋಸ್ ಲಾಸ್ ವಿಲ್ ಗವರ್ನ್ ದ ಪ್ಯಾಟ್ರನ್ ಆಫ್ ಇನ್ಹೆರಿಟೆನ್ಸ್ ಆಫ್ ಜೀನ್ಸ್. ಆ ಲಾಸ್ಗಳು ಏನು ಮಾಡ್ತಾ ಇದೆ, ಇನ್ಹೆರಿಟೆನ್ಸ್ ಆಫ್ ಜೀನ್ಸ್ ಪ್ಯಾಟ್ರನ್ ಅನ್ನು ಏನು ಮಾಡುತ್ತೆ, ಗವರ್ನ್ ಮಾಡುತ್ತೆ. ಆ್ಯಂಡ್ ಮೆಂಡಲ್ ಸೆಲೆಕ್ಟೆಡ್ pea plant for his experiment. See, Mendel selected pea plant for his experiment due to some reasons. So let us discuss those reasons later. Okay. Now let us see some of the definitions. So Mendel conduct ಮಾಡಿರುವಂತಹ ಜೆನೆಟಿಕ್ ಕ್ರಾಸಸ್ಗೆ ಹೋಗೋದಕ್ಕಿಂತ ಮುಂಚೆ ಕೆಲವೊಂದು ಡೆಫಿನೇಷನ್ಸ್ಗಳನ್ನು ನೋಡೋಣ. ಫಸ್ಟ್ ಒನ್, ದಟ್ ಈಸ್ ಜೀನ್. Gene. What is gene? See, gene, it's a functional unit of heredity. Gene, it's a functional unit of heredity responsible for transmission of character, responsible for transmission of characters from one generation to next generation. So inheritance andre eno? Inheritance is the process by which the characters are transferred from one generation to another generation. Characters ಒಂದು ಜನರೇಷನ್ ಇಂದ ಇನ್ನೊಂದು ಜನರೇಷನ್ಗೆ ಪಾಸ್ ಆಗುತ್ತೆ, ಅದನ್ನೇ ಹೆರಿಡಿಟಿ ಅಂತ ಕರೀತಾ ಇರೋದು. ಈಗ ಕ್ಯಾರೆಕ್ಟರ್ಸು ಒಂದು ಜನ್ರೇಷನಿಂದ ಇನ್ನೊಂದು ಜನ್ರೇಷನ್ಗೆ ಪಾಸ್ ಆಗಬೇಕು ಅಂತ ಅಂದರೆ ಆ ಕ್ಯಾರೆಕ್ಟರ್ಸ್ನ ಪಾಸ್ ಮಾಡೋದು ಯಾರು? ದಟ್ ಈಸ್ ನಥಿಂಗ್ ಬಟ್ ಜೀನ್. ಇಟ್ಸ್ ಅ ಫಂಕ್ಷನಲ್ ಯೂನಿಟ್ ಆಫ್ ಹೆರಿಡಿಟಿ ರೆಸ್ಪಾನ್ಸಿಬಲ್ ಫಾರ್ ದ ಟ್ರಾನ್ಸ್ಮಿಷನ್ ಆಫ್ ಕ್ಯಾರೆಕ್ಟರ್, ರೆಸ್ಪಾನ್ಸಿಬಲ್ ಫಾರ್ ದ ಟ್ರಾನ್ಸ್ಮಿಷನ್ ಆಫ್ ಕ್ಯಾರೆಕ್ಟರ್ ಫ್ರಮ್ ಒನ್ ಜನ್ರೇಷನ್ ಟು ನೆಕ್ಸ್ಟ್ ಜನ್ರೇಷನ್. ಸೊ ದಟ್ಸ್ ವೈ ಜೀನ್ ಈಸ್ ಕನ್ಸಿಡರ್ಡ್ ಆಸ್ ಎ ಫಂಕ್ಷನಲ್ ಯೂನಿಟ್ ಆಫ್ ಹೆರಿಡಿಟಿ. See, Mendel selected pea plant for his experiment. Let us consider one character, that is height of the plant. See, height of the plant ಅನ್ನೋ ಒಂದು ಕ್ಯಾರೆಕ್ಟರ್ನ ಕನ್ಸಿಡರ್ ಮಾಡಿ. ಹೈಟ್ ಈಗ ಎರಡು ಥರ ಹೈಟ್ ಇರುತ್ತೆ. ಸಿ, ಒಂದು ಟಾಲ್ ಇರುತ್ತೆ, ಇನ್ನೊಂದು ಡ್ವಾರ್ಫ್ ಇರುತ್ತೆ. ಸೊ ಹೈಟ್ ಕಡಿಮೆ ಇರುತ್ತೆ ಡ್ವಾರ್ಫ್ ಅಂದರೆ ಶಾರ್ಟ್, ಇನ್ನೊಂದು ಟಾಲ್ ಪ್ಲಾಂಟ್ ಇರುತ್ತೆ. ಎರಡು ಸ್ಪೀಶೀಸ್ ಒಂದೇನೆ, ಪೈಸಮ್ ಸಟೈವಮನೆ. ಆದರೆ ದೀಸ್ ಟು ಪ್ಲಾಂಟ್ಸ್ ಡಿಫರ್ ಇನ್ ಎ ಸಿಂಗಲ್ ಕ್ಯಾರೆಕ್ಟರ್. ಸೊ ಯಾವ ಕ್ಯಾರೆಕ್ಟರಲ್ಲಿ, ಹೈಟ್ ಅನ್ನೋ ಕ್ಯಾರೆಕ್ಟರಲ್ಲಿ ಎರಡು ಪ್ಲಾಂಟ್ಗಳಲ್ಲಿ ಡಿಫ್ರೆನ್ಸ್ ಇದೆ, ಒಂದೇ ಸ್ಪೀಶೀಸ್ ಇರುತ್ತೆ. ಯಾವ ಸ್ಪೀಶೀಸು? ದಟ್ ಈಸ್ ಪೈಸಮ್ ಜೀನಸ್ ಸಟೈವಮ್ ಸ್ಪೀಶೀಸ್. ಸೊ ಇವಾಗ ಇಲ್ಲಿ ಜೀನ್ಸ್ಗಳನ್ನು ಡಿನೋಟ್ ಮಾಡೋದಕ್ಕೆ ಕೆಲವೊಂದು ಆಲ್ಫಾಬೆಟ್ಸ್ಗಳನ್ನು ಯೂಸ್ ಮಾಡೋಣ. ಸೊ ಜೀನ್ಸ್ಗಳನ್ನು ಡಿನೋಟ್ ಮಾಡೋಕ್ಕೆ ಏನು ಯೂಸ್ ಮಾಡೋಣ? ಆಲ್ಫಾಬೆಟ್ಸನ್ನ ಯೂಸ್ ಮಾಡೋಣ. ನಮಗೆ ಕನ್ವೀನಿಯಂಟ್ ಆಗಿ ನಾವು ಯಾವ ಆಲ್ಫಾಬೆಟ್ಸ್ನಾದರೂ ಯೂಸ್ ಮಾಡ್ಬೋದು. ಈಗ ಟಾಲನ್ನು ರೆಪ್ರೆಸೆಂಟ್ ಮಾಡೋಕ್ಕೆ ಕ್ಯಾಪಿಟಲ್ ಟಿ ಅಂತ ಯೂಸ್ ಮಾಡೋಣ. ಅದೇ ಡ್ವಾರ್ಫನ್ನ ರೆಪ್ರೆಸೆಂಟ್ ಮಾಡೋಕ್ಕೆ ಡಿ ಅಂತ ಯೂಸ್ ಮಾಡಬಾರ್ದು, ಸ್ಮಾಲ್ ಟಿ ಅಂತ ಯೂಸ್ ಮಾಡಬೇಕು. ಸೊ ಡಿ ಅಂತ ಯೂಸ್ ಮಾಡಿದ್ರೆ ಕನ್ಫ್ಯೂಷನ್ ಆಗುತ್ತೆ. ಸೊ ಹಾಗಾಗಿ ಟಾಲನ್ನು ರೆಪ್ರೆಸೆಂಟ್ ಮಾಡೋಕ್ಕೆ ಕ್ಯಾಪಿಟಲ್ ಟಿ ಅನ್ನೋನ ಯೂಸ್ ಮಾಡೋಣ, ಡ್ವಾರ್ಫನ್ನ ರೆಪ್ರೆಸೆಂಟ್ ಮಾಡೋಕ್ಕೆ ಸ್ಮಾಲ್ ಟಿ ಅಂತ ಯೂಸ್ ಮಾಡೋಣ. ಇದೇನಿದು? ಜೀನ್ಸ್. ಇದು ಜೀನ್ಸ್. ಸಿ, ದ ಆಲ್ಫಾಬೆಟ್ಸ್ ಆರ್ ಲೆಟರ್ಸ್ ಆರ್ ಯೂಸ್ಡ್ ಟು ಡಿನೋಟ್ ಜೀನ್ಸ್. ಸೊ ಕ್ಯಾಪಿಟಲ್ ಟಿ ಅನ್ನೋದು ಒಂದು ಜೀನು, ಸ್ಮಾಲ್ ಟಿ ಅನ್ನೋದು ಒಂದು ಜೀನು. ಈ ಟಾಲ್ ಅನ್ನೋ ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗಬೇಕು ಅಂತ ಅಂದರೆ ಈ ಕ್ಯಾಪಿಟಲ್ ಟಿ ಅನ್ನೋ ಜೀನ್ ಇದೆಯಲ್ಲ, ಅದು ಒಂದಿದ್ರೆ ಆಗೋದಿಲ್ಲ, ಅದು ಎರಡು ಕಾಪಿನಲ್ಲಿ ಇರಬೇಕು. ಅಂದರೆ ಕ್ಯಾಪಿಟಲ್ ಟಿ ಅಂತ ಇರಬೇಕು. ಡ್ವಾರ್ಫ್ ಅನ್ನೋ ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆದರೆ ಒಂದೇ ಒಂದು ಜೀನ್ ಇದ್ರೆ ಆಗೋದಿಲ್ಲ, ಅದು ಎಷ್ಟು ಕಾಪಿನಲ್ಲಿ ಇರಬೇಕು? ಎರಡು ಕಾಪಿನಲ್ಲಿ ಇರಬೇಕು. ಅಂದರೆ ಸ್ಮಾಲ್ ಟಿ ಅಂತ ಇರಬೇಕು. ಈಗ ಕ್ಯಾಪಿಟಲ್ ಟಿ ಅಂತ ಇದ್ದರೆ ಆ ಪ್ಲಾಂಟ್ ಏನಾಗುತ್ತೆ? ಟಾಲ್ ಆಗುತ್ತೆ. ಇದು ಜೀನು. ಈ ಜೀನನ್ನು ನೀನು ರೆಪ್ರೆಸೆಂಟ್ ಮಾಡೋಕ್ಕೆ ಯಾಕೆ ಈ ಲೆಟರ್ಸ್ನೇ ತಗೋತಾ ಇದ್ದೀವಿ ಅಂತ ಅಂದರೆ ನಮ್ಮ ಒಂದು ಕನ್ವೀನಿಯೆಂಟಿಗೆ ತಕ್ಕಂತೆ ಈ ಟಾಲಿನ ಫಸ್ಟ್ ಲೆಟರ್ನ ನಾವು ತಗೋತಾ ಇದ್ದೀವಿ ಅಷ್ಟೇ. ನಾವು ಯಾವ ಲೆಟರ್ನಾದರೂ ತಗೋಬೋದು. ಇಟ್ಸ್ ನಾಟ್ ಎನ್ ಆಲ್ಫಾಬೆಟ್, ಇಟ್ಸ್ ಎ ಜೀನ್. ಸಿ, ಇಟ್ಸ್ ಎ ಜೀನ್ and these alphabets are used to denote gene. Is that clear? So tall, capital T ತಗೋಣ. ಡ್ವಾರ್ಫ್ ಏನು ತಗೋಣ? ಸ್ಮಾಲ್ ಟಿ ತಗೋಣ. ಸೊ ಇವಾಗ ಇಲ್ಲಿ ಜೀನ್ ಅಂತ ಅಂದರೆ ಒಂದಿಲ್ಲ, ಇಲ್ಲಿ ಎಷ್ಟಿದೆ? ಎರಡಿದೆ. ಸೊ ಪೇರ್ ಆಫ್ ಜೀನ್ಸ್ ಅಂತ ಕರಿಬೋದು. ಪೇರ್ ಆಫ್ ಜೀನ್ಸ್. ಸೊ ಇವಾಗ ನೋಡಿ, ಕ್ರೋಮೋಸೋಮ್ಸ್
ಈಗ ಆರ್ಗ್ಯಾನಿಸಮ್ ಡಿಪ್ಲಾಯ್ಡ್ ಆಗಿದ್ರೆ ಏನಾಗುತ್ತೆ, ಒಂದು ಕ್ರೋಮೋಸೋಮು 2 ಕಾಪಿನಲ್ಲಿ ಇರುತ್ತೆ. ಸಿ ದೇ ಆರ್ ಕಾಲ್ಡ್ homologous chromosomes. They are called homologous chromosomes. If the organisms are diploid, then one chromosome present in 2 copies. See, these 2 chromosomes are nothing but homologous chromosomes ಅಂತ ಹೇಳ್ತೀವಿ. ಸೊ ಇವಾಗ ಇಲ್ಲಿ ಈ ಕ್ಯಾಪಿಟಲ್ ಟಿ ಅಂತ ಏನು ಹೇಳ್ತೀನಿ, ಇದು ಇಲ್ಲಿ ಕ್ಯಾಪಿಟಲ್ ಟಿ ಇದೆ, ಇಲ್ಲಿ ಇನ್ನೊಂದು ಕ್ಯಾಪಿಟಲ್ ಟಿ. ಸೊ ಕ್ಯಾಪಿಟಲ್ ಟಿ ಇದು ಯಾವ ಕ್ಯಾರೆಕ್ಟರ್ನ ರೆಪ್ರೆಸೆಂಟ್ ಮಾಡುತ್ತೆ, ಟಾಲ್ ಅನ್ನೋ ಕ್ಯಾರೆಕ್ಟರ್ನ ರೆಪ್ರೆಸೆಂಟ್ ಮಾಡುತ್ತೆ. ಈಗ ಇದು ನನಗೆ ಬರ್ದಿರೋದೇನು, ಕ್ರೋಮೋಸೋಮ್ಸ್ ಮೇಲ್ಗಡೆ ಏನು ಲೊಕೇಟ್ ಆಗಿದೆ, ಜೀನು ಲೊಕೇಟ್ ಆಗಿದೆ. ಇಲ್ಲಿ ಎಂಥ ಕ್ರೋಮೋಸೋಮ್ಸು, ಹೋಮೋಲಾಗಸ್ ಕ್ರೋಮೋಸೋಮ್ಸ್. ವಾಟ್ ಈಸ್ ದ ಮೀನಿಂಗ್ ಆಫ್ ಹೋಮೋಲಾಗಸ್ ಕ್ರೋಮೋಸೋಮ್? ಹೋಮೋಲಾಗಸ್ ಕ್ರೋಮೋಸೋಮ್ ಜೆನೆಟಿಕ್ ಕಾಂಪೋಸಿಷನ್ ವಾಸ್ ಸೇಮ್. ಹೋಮೋಲಾಗಸ್ ಕ್ರೋಮೋಸೋಮಿನ ಜೆನೆಟಿಕ್ ಕಾಂಪೋಸಿಷನ್ ಸೇಮ್ ಇರುತ್ತೆ. ಈ ಕ್ರೋಮೋಸೋಮ್ ಮೇಲೂ ಹೈಟನ್ನು ರೆಪ್ರೆಸೆಂಟ್ ಮಾಡೋ ಜೀನೇ ಇದೆ, ಈ ಕ್ರೋಮೋಸೋಮ್ ಮೇಲೂ ಹೈಟನ್ನು ರೆಪ್ರೆಸೆಂಟ್ ಮಾಡೋ ಜೀನೇ ಇದೆ. ಯಾವಾಗಲೂ ಒಂದು ಜೀನು ಅದ್ರ ಕ್ಯಾರೆಕ್ಟರ್ನ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಅಂದರೆ ಅದು 2 ಕಾಪಿನಲ್ಲಿ ಇರಬೇಕಾಗುತ್ತೆ. ಪೇರ್ ಆಫ್ ಜೀನ್ಸ್ ಲೊಕೇಟೆಡ್ ಎಟ್ ಎ ಸ್ಪೆಸಿಫಿಕ್ ಲೋಕಸ್. ಈಗ ಕ್ರೋಮೋಸೋಮ್ ಮೇಲೆ ಒಂದು ಸ್ಪೆಸಿಫಿಕ್ ಪೊಸಿಷನಲ್ಲಿ ಆ ಜೀನು ಲೊಕೇಟ್ ಆಗಿದೆ. ಸೊ ಈಗ ಒಂದು ಕ್ಲಾಸ್ ರೂಮಲ್ಲಿ ಸ್ಟೂಡೆಂಟ್ಸ್ಗಳು ಯಾವ್ಯಾವ ಬೆಂಚಸ್ಸಲ್ಲಿ ಕೂತಿರ್ತಾರೆ ಅಂತ, ಅದೇ ಥರ ಒಂದು ಕ್ರೋಮೋಸೋಮ್ ಮೇಲ್ಗಡೆ ಜೀನ್ಸ್ಗಳು ಯಾವ್ಯಾವ ಪೊಸಿಷನಲ್ಲಿ ಇರುತ್ತೆ ಅಂತ. ಈಗ ಕ್ಲಾಸ್ ರೂಮನ್ನು ನಾವು ಕ್ರೋಮೋಸೋಮಿಗೆ ಕಂಪೇರ್ ಮಾಡೋಣ. ಆ ಕ್ಲಾಸ್ ರೂಮಲ್ಲಿ ಕೂತ್ಕೊಳ್ಳೋಂಥ ಬೇರೆ ಪೊಸಿಷನಲ್ಲಿ ಕೂತ್ಕೊಳ್ಳೋಂಥ ಸ್ಟೂಡೆಂಟ್ಸನ್ನು ಬೇರೆ ಪೊಸಿಷನಲ್ಲಿ ಲೊಕೇಟ್ ಆಗಿರುವಂತಹ ಜೀನ್ಸ್ಗಳಿಗೆ ಕಂಪೇರ್ ಮಾಡೋಣ. ಸೊ ಪೇರ್ ಆಫ್ ಜೀನ್ಸ್ ಲೊಕೇಟೆಡ್ ಎಟ್ ಎ ಸ್ಪೆಸಿಫಿಕ್ ಲೋಕಸ್ ಅಂತ ಅಂದರೆ ಒಂದು ಸ್ಪೆಸಿಫಿಕ್ ಪಾಯಿಂಟ್, ಒಂದು ಸ್ಪೆಸಿಫಿಕ್ ಲೊಕೇಶನ್. ಸೊ ಪೇರ್ ಆಫ್ ಜೀನ್ಸ್ ಲೊಕೇಟೆಡ್ ಎಟ್ ಎ ಸ್ಪೆಸಿಫಿಕ್ ಲೋಕಸ್ ಆನ್ ಹೋಮೋಲಾಗಸ್ ಕ್ರೋಮೋಸೋಮ್ಸ್. ಸಿ ದಟ್ ಈಸ್ ನಥಿಂಗ್ ಬಟ್ ಅಲೀಲ್ಸ್ ಅಂತ ಹೇಳ್ತೀವಿ. ಈಗ ಅಲೀಲ್ಸ್ ಡೆಫಿನೇಷನ್ ನಾನು ನಿಮಗೆ ಹೇಳ್ತಾ ಇರೋದು. ಅಲೀಲ್ಸ್ ಅಂತ ಅಂದರೆ ಏನು, ಈ ಪೇರ್ ಆಫ್ ಜೀನ್ಸನ್ನೇ ಅಲೀಲ್ಸ್ ಅಂತ ಕರೀತಾ ಇರೋದು. ಸಿಂಗಲ್ ಜೀನ್ ಪ್ರೆಸೆಂಟ್ ಇನ್ 2 ಅಲಿಲಿಕ್ ಫಾರ್ಮ್ ಅಂತ ಹೇಳ್ತಾರೆ ಮೆಂಡಲ್. ಒಂದು ಜೀನು 2 ಅಲಿಲಿಕ್ ಫಾರ್ಮಲ್ಲಿ ಇರುತ್ತೆ. ಸೊ ಒಂದು ಜೀನು 2 ಕಾಪಿನಲ್ಲಿ ಇರಲೇಬೇಕು ಒಂದು ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗಬೇಕು ಅಂತ ಅಂದರೆ. ಸಿ ವಾಟ್ ಆರ್ ಅಲೀಲ್ಸ್ ನಾವು? ಅಲೀಲ್ಸ್ ಆರ್ ನಥಿಂಗ್ ಬಟ್ ಪೇರ್ ಆಫ್ ಜೀನ್ಸ್ ಅಂತ ಹೇಳ್ಬೋದಾ? ಇದು ಪೇರ್ ಆಫ್ ಜೀನ್ಸ್. ಪೇರ್ ಅಂದರೆ ಎಷ್ಟು? 2. ಪೇರ್ ಆಫ್ ಜೀನ್ಸ್ ಲೊಕೇಟೆಡ್ ಅಟ್ ಎಲ್ಲಿ ಲೊಕೇಟ್ ಆಗಿದೆ? ಹೋಮೋಲಾಗಸ್ ಕ್ರೋಮೋಸೋಮ್ ಮೇಲೆ ಲೊಕೇಟ್ ಆಗಿದೆ. ಬಟ್ ಹೋಮೋಲಾಗಸ್ ಕ್ರೋಮೋಸೋಮ್ ಮೇಲೆ ಒಂದು ಸ್ಪೆಸಿಫಿಕ್ ಪಾಯಿಂಟಲ್ಲಿ ಲೊಕೇಟ್ ಆಗಿದೆ. ಆ ಸ್ಪೆಸಿಫಿಕ್ ಪಾಯಿಂಟನ್ನು ಲೋಕಸ್ ಅಂತ ಕರೆಯೋಣ. ಸೊ ಪೇರ್ ಆಫ್ ಜೀನ್ಸ್ ಲೊಕೇಟೆಡ್ ಅಟ್ ಎ ಸ್ಪೆಸಿಫಿಕ್ ಲೋಕಸ್. ಪೇರ್ ಆಫ್ ಜೀನ್ಸ್ ಲೊಕೇಟೆಡ್ ಅಟ್ ಎ ಸ್ಪೆಸಿಫಿಕ್ ಲೋಕಸ್. ಲೋಕಸ್ ಅಂದರೆ ಒಂದು ಪಾಯಿಂಟ್ ಆನ್ homologous chromosomes. So ಇದನ್ನ ಏನಂತ ಕರೆಯೋಣ? ಅಲೀಲ್ಸ್ ಅಂತ ಕರೆಯೋಣ. ಸಿ ವಾಟ್ ಆರ್ ಅಲೀಲ್ಸ್? ಅಲೀಲ್ಸ್ ಆರ್ ನಥಿಂಗ್ ಬಟ್ ಪೇರ್ ಆಫ್ ಜೀನ್ಸ್. Where these pair of genes are located? These pair of genes are located at a specific locus on homologous chromosome. ಈ ಕ್ಲಾಸ್ ರೂಮಿನ ಒಳಗಡೆ ನೀನು ಎಲ್ಲಿ ಕೂತಿದ್ಯಾ, ನೀನು ಫಸ್ಟ್ ಬೆಂಚಲ್ಲಿ ಕೂತಿದ್ಯಾ, ಸೆಕೆಂಡ್ ಬೆಂಚಲ್ಲಿ ಕೂತಿದ್ಯಾ, ಅಥವಾ ನೀನು ಯಾವ ಒಂದು ಪೊಸಿಷನಲ್ಲಿ ಕೂತಿದ್ಯಾ, ಅದೇ ಥರ ಕ್ರೋಮೋಸೋಮ್ ಮೇಲ್ಗಡೆ ಆ ಒಂದು ಜೀನು ಯಾವ ಒಂದು ಲೊಕೇಶನಲ್ಲಿ ಇದೆ. ದಟ್ ಈಸ್ ದ ಮೀನಿಂಗ್ ಆಫ್ ಲೋಕಸ್. ಸೊ ಪೇರ್ ಆಫ್ ಜೀನ್ಸ್ ಲೊಕೇಟೆಡ್ ಅಟ್ ಎ ಸ್ಪೆಸಿಫಿಕ್ ಲೋಕಸ್ ಆನ್ ಹೋಮೋಲಾಗಸ್ ಕ್ರೋಮೋಸೋಮ್ ಈಸ್ ಕಾಲ್ಡ್ ಅಲೀಲ್. ಅದನ್ನು ಅಲೀಲ್ ಅಂತ ಹೇಳ್ತೀವಿ. ಸೊ ಇವಾಗ ಇಲ್ಲಿ ನೋಡಿ, ಈ 2 ಹೋಮೋಲಾಗಸ್ ಕ್ರೋಮೋಸೋಮ್ ಅಂತ ನಾವು ಯಾಕೆ ಹೇಳ್ತೀವಿ ಅಂದರೆ ಆ 2 ಕ್ರೋಮೋಸೋಮ್ಸ್ ಮೇಲೆ ಜೀನ್ಸ್ಗಳು ಸೇಮ್ ಇರುತ್ತೆ. ಅವಾಗಲೇ ಹೇಳಿದೆ ನಾನು, ಈ ಕ್ರೋಮೋಸೋಮ್ ಮೇಲೂ ಹೈಟನ್ನು ರೆಪ್ರೆಸೆಂಟ್ ಮಾಡೋ ಜೀನೇ ಇದೆ, ಈ ಕ್ರೋಮೋಸೋಮ್ ಮೇಲೂ ಹೈಟನ್ನು ರೆಪ್ರೆಸೆಂಟ್ ಮಾಡೋ ಜೀನೇ ಇದೆ. ಈಗ ಈ 2 ಪ್ಲಾಂಟನ್ನು ನಾವು ಕ್ರಾಸ್ ಮಾಡಿದಾಗ, ಗ್ಯಾಮೆಟ್ಸ್ ಬರುತ್ತಲ್ಲ. ಸೊ ಈಗ ಗ್ಯಾಮೆಟ್ಸ್, ಈಗ ಇಲ್ಲಿ ನೋಡಿ ಈ ಥರ ಹೋಮೋಲಾಗಸ್ ಕ್ರೋಮೋಸೋಮ್ಸ್ ಇರುತ್ತೆ. ಅದು ಎಷ್ಟು ಪೇರ್ ಆದರೂ ಇರಲಿ, ಈ ಥರ ಹೋಮೋಲಾಗಸ್ ಕ್ರೋಮೋಸೋಮ್ಸ್ ಇರುತ್ತೆ. ಈ ಹೋಮೋಲಾಗಸ್ ಕ್ರೋಮೋಸೋಮ್ ಏನಾದರೂ 14 ಇತ್ತು ಅಂತ ಅನ್ಕೊಳ್ಳೋಣ. ಗ್ಯಾಮೆಟ್ಸಿಗೆ ಹೋಗೋದೆಷ್ಟು? ಓನ್ಲಿ 7. ಗ್ಯಾಮೆಟ್ಸಿಗೆ ಹೋಗೋದೆಷ್ಟು? 7. 14 ಕ್ರೋಮೋಸೋಮ್ಸು ಗ್ಯಾಮೆಟ್ಸಿಗೆ ಹೋಗೋದಿಲ್ಲ. ಹಾಗಾಗಿ ಗ್ಯಾಮೆಟ್ಸ್ ಏನಾಗುತ್ತೆ? ಹ್ಯಾಪ್ಲಾಯ್ಡ್ ಆಗುತ್ತೆ.
ಸೊ ಗ್ಯಾಮೆಟ್ಸ್ ಏನಾಗುತ್ತೆ, ಹ್ಯಾಪ್ಲಾಯ್ಡ್ ಆಗುತ್ತೆ. ಆರ್ಗಾನಿಸಮ್ ಏನಾಗಿದೆ, ಡಿಪ್ಲಾಯ್ಡ್ ಆಗಿದೆ. ಅದರಲ್ಲಿ ಎಷ್ಟು ಕ್ರೋಮೋಸೋಮ್ ಇದೆ ಅಂತ ಅನ್ಕೊಳ್ಳೋಣ. ನಾನು ಇದೇ ಪರ್ಟಿಕ್ಯುಲರ್ ಸ್ಪೀಶೀಸ್ ಅಂತ ಹೇಳ್ತಾ ಇಲ್ಲ, ಸುಮ್ಮನೆ ಎಕ್ಸಾಂಪಲ್ಗೆ ಹೇಳ್ತಾ ಇರೋದು. ಸೊ ಡಿಪ್ಲಾಯ್ಡ್ ಸೆಟ್ ಆಫ್ ಕ್ರೋಮೋಸೋಮ್ಸ್ ಎಷ್ಟಿದೆ, 14 ಇದೆ. ಗ್ಯಾಮೆಟಿಗೆ ಹೋಗೋದು ಎಷ್ಟು, 7 ಮಾತ್ರ. ಅಂದರೆ ಅರ್ಥ ಏನು, ಈ 2 ಹೋಮೋಲಾಗಸ್ ಕ್ರೋಮೋಸೋಮಲ್ಲಿ ಒಂದು ಹೋಮೋಲಾಗಸ್ ಕ್ರೋಮೋಸೋಮು ಒಂದು ಗ್ಯಾಮೆಟಿಗೆ ಹೋದರೆ ಇನ್ನೊಂದು ಹೋಮೋಲಾಗಸ್ ಕ್ರೋಮೋಸೋಮು ಇನ್ನೊಂದು ಗ್ಯಾಮೆಟಿಗೆ ಹೋಗುತ್ತೆ. ಅದೇ ಥರ ಎಷ್ಟು ಕ್ರೋಮೋಸೋಮ್ಸ್ ಇದೆ ಅಷ್ಟು ಹೋಮೋಲಾಗಸ್ ಕ್ರೋಮೋಸೋಮ್ಸು ಸೆಗ್ರಿಗೇಟ್ ಆಗ್ತಾ ಬರುತ್ತೆ. ಸೆಗ್ರಿಗೇಟ್ ಅಂದರೆ ಸಪ್ರೇಟ್ ಆಗ್ತಾ ಬರುತ್ತೆ. ಸೊ ಯಾವಾಗ ಗ್ಯಾಮೆಟ್ ಫಾರ್ಮೇಷನ್ ಆಗಬೇಕಾದ್ರೆ ಆ ಒಂದು ಹೋಮೋಲಾಗಸ್ ಕ್ರೋಮೋಸೋಮ್ಸ್ ಪೇರ್ ಏನಿರುತ್ತೆ ಆ ಒಂದು ಪೇರಲ್ಲಿ ಒಂದು ಕ್ರೋಮೋಸೋಮು ಈ ಕಡೆ ಒಂದು ಗ್ಯಾಮೆಟಿಗೆ ಮೂವ್ ಆದರೆ ಇನ್ನೊಂದು ಕ್ರೋಮೋಸೋಮು ಆ ಕಡೆ ಇನ್ನೊಂದು ಗ್ಯಾಮೆಟಿಗೆ ಮೂವ್ ಆಗುತ್ತೆ. ಆವಾಗ ಈ ಕ್ರೋಮೋಸೋಮು 14 ಇದ್ದರೆ, ಕ್ರೋಮೋಸೋಮ್ 14 ಇದ್ದರೆ ಗ್ಯಾಮೆಟ್ಸಿಗೆ ಎಷ್ಟು ಬರುತ್ತೆ, ಒಂದು ಗ್ಯಾಮೆಟಿಗೆ 7 ಬರುತ್ತೆ, ಇನ್ನೊಂದು ಗ್ಯಾಮೆಟಿಗೆ ಎಷ್ಟು ಬರುತ್ತೆ, ಆವಾಗ 7 ಬರುತ್ತೆ. ಇಸ್ ಇಟ್ ಕ್ಲಿಯರ್? ಸಿ, ಡ್ಯೂರಿಂಗ್ ಗ್ಯಾಮೆಟ್ ಫಾರ್ಮೇಷನ್ ಏನಾಯಿತು, ಕ್ರೋಮೋಸೋಮ್ಸು ಹೋಮೋಲಾಗಸ್ ಕ್ರೋಮೋಸೋಮ್ಸು ಸಪ್ರೇಟ್ ಆಯಿತು. ಸೊ ಒಂದು ಹೋಮೋಲಾಗಸ್ ಕ್ರೋಮೋಸೋಮ್ ಪೇರಲ್ಲಿ ಈ ಕ್ರೋಮೋಸೋಮು ಈ ಕಡೆ ಗ್ಯಾಮೆಟಿಗೆ ಹೋದರೆ ಆ ಕ್ರೋಮೋಸೋಮು ಇನ್ನೊಂದು ಗ್ಯಾಮೆಟಿಗೆ ಮೂವ್ ಆಗುತ್ತೆ. ಆವಾಗ ನಿನಗೆ 14 ಕ್ರೋಮೋಸೋಮ್ಸು ಡಿವೈಡ್ ಆಗುತ್ತೆ. ಅಂದರೆ ರಿಡಕ್ಷನ್ ಡಿವಿಷನ್, ಮಿಯಾಸಿಸ್ ಆಗುತ್ತೆ. ಗ್ಯಾಮೆಟ್ ಫಾರ್ಮೇಷನ್ ಆಗ್ಬೇಕಾದ್ರೆ ಮಿಯಾಸಿಸ್ ಆಗುತ್ತೆ. ಆವಾಗ ಗ್ಯಾಮೆಟ್ಸಲ್ಲಿ ಎಷ್ಟು ಉಳ್ಕೊಳ್ಳುತ್ತೆ, 7 ಕ್ರೋಮೋಸೋಮ್ಸ್ ಉಳ್ಕೊಳ್ಳುತ್ತೆ. ಸೊ ಇದನ್ನ ಇವಾಗ ಇಲ್ಲಿ ಏನಕ್ಕೆ ಕೇಳಿದೆ ಅಂದರೆ, ನಿಮ್ಗೆ ಇಲ್ಲಿ ಗ್ಯಾಮೆಟ್ ಕ್ರಾಸ್ ಜೆನೆಟಿಕ್ ಮೆಂಡೆಲ್ ಕಂಡಕ್ಟ್ ಮಾಡಿರುವಂತಹ ಜೆನೆಟಿಕ್ ಕ್ರಾಸಸ್ಗಳಲ್ಲಿ ಗ್ಯಾಮೆಟ್ ಹೆಂಗೆ ಫಾರ್ಮೇಷನ್ ಆಗುತ್ತೆ ಅಂತ ತಿಳ್ಕೊಬೇಕು ಅಂದರೆ ಆ ಕಾನ್ಸೆಪ್ಟ್ ಗೊತ್ತಿರಬೇಕು. ಈಗ ಈ ಗ್ಯಾಮೆಟ್ಸಲ್ಲಿ ನೋಡಿ, ಈ ಕ್ಯಾಪಿಟಲ್ ಟಿ ಅನ್ನೋದು ಒಂದು ಕ್ರೋಮೋಸೋಮ್ ಮೇಲೆ ಇದೆ, ಈ ಕ್ಯಾಪಿಟಲ್ ಟಿ ಅನ್ನೋದು ಇನ್ನೊಂದು ಕ್ರೋಮೋಸೋಮ್ ಮೇಲೆ ಇದೆ. ಅವೆರಡು ಹೋಮೋಲಾಗಸ್ ಕ್ರೋಮೋಸೋಮ್ಸು. ಬಟ್ ಎರಡೂ ಹೋಮೋಲಾಗಸ್ ಕ್ರೋಮೋಸೋಮ್ ಗ್ಯಾಮೆಟಿಗೆ ಹೋಗಲ್ವಲ್ಲ, ಆ ಎರಡೂ ಹೋಮೋಲಾಗಸ್ ಕ್ರೋಮೋಸೋಮು ಸಪ್ರೇಟ್ ಆಗುತ್ತೆ. ಒಂದು ಕಡೆಗೆ ಬರುತ್ತೆ, ಇನ್ನೊಂದು ಕಡೆಗೆ ಹೋಗುತ್ತೆ. ಆವಾಗ ಈ ಕ್ಯಾಪಿಟಲ್ ಟಿ 50% ಆಫ್ ದ ಗ್ಯಾಮೆಟ್ಸಲ್ಲಿ ಈ ಕ್ಯಾಪಿಟಲ್ ಟಿ ಅನ್ನೋ ಜೀನ್ ಬರುತ್ತೆ. ಇನ್ 50% ಆಫ್ ದ ಗ್ಯಾಮೆಟ್ಸಲ್ಲಿ ಕ್ಯಾಪಿಟಲ್ ಟಿ ಅಂತ ಜೀನ್ ಬರುತ್ತೆ. ಅಂದರೆ ಎಲ್ಲ ಗ್ಯಾಮೆಟ್ಸ್ಗಳು ಸಿಮಿಲರ್. ಯಾಕೆ ಅಂತ ಅಂದರೆ ಇಲ್ಲಿದೆಯಲ್ಲ, ಈ ಎರಡೂ ಜೀನು ಕ್ಯಾಪಿಟಲ್ ಟಿ ಇದೆ, ಹೌದು ತಾನೆ? ಸೊ ಹಾಗಾಗಿ ಇದು ಗ್ಯಾಮೆಟ್ಸ್. ಇವಾಗ ಗ್ಯಾಮೆಟ್ ಫಾರ್ಮೇಷನ್ ಆಯಿತು. 50% ಆಫ್ ದ ಗ್ಯಾಮೆಟ್ಸಲ್ಲಿ ಕ್ಯಾಪಿಟಲ್ ಟಿ ಇದೆ, ರಿಮೈನಿಂಗ್ 50% ಆಫ್ ದ ಗ್ಯಾಮೆಟ್ಸಲ್ಲಿ ಕ್ಯಾಪಿಟಲ್ ಟಿ ಇದೆ. ನೀನು ಗ್ಯಾಮೆಟ್ಸ್ಗಳಲ್ಲಿ ಎರಡನ್ನೂ ಬರೆಯುವಾಗಿಲ್ಲ, ಅದು ಕಾನ್ಸೆಪ್ಟ್ ನಿನಗೆ ಅರ್ಥ ಆಗಬೇಕು. ಗ್ಯಾಮೆಟ್ಸಲ್ಲಿ ಎರಡನ್ನೂ ನೀನು ಏನಕ್ಕೆ ಬರೆಯೋಂಗಿಲ್ಲ ಅಂತ ಅಂದರೆ, ಈ ಎರಡು ಜೀನ್ಸ್ ಇರುತ್ತಲ್ಲ ಅದು ಗ್ಯಾಮೆಟ್ ಫಾರ್ಮೇಷನ್ ಆಗಬೇಕಾದ್ರೆ ಸಪ್ರೇಟ್ ಆಗುತ್ತೆ. ಒಂದು ಜೀನು ಒಂದು ಗ್ಯಾಮೆಟಿಗೆ ಹೋದರೆ ಇನ್ನೊಂದು ಜೀನು ಇನ್ನೊಂದು ಗ್ಯಾಮೆಟಿಗೆ ಹೋಗುತ್ತೆ. ಆ ಜೀನನ್ನು ಕ್ಯಾರಿ ಮಾಡ್ತಿರೋ ವೆಹಿಕಲ್ ಯಾವುದು, ಕ್ರೋಮೋಸೋಮ್. ಅದನ್ನು ನಾನಲ್ಲಿ ಹೇಳಿದ್ದು. ಆ ಜೀನನ್ನು ಕ್ಯಾರಿ ಮಾಡ್ತಿರೋ ವೆಹಿಕಲ್ ಯಾವುದು ಅಂತ ಅಂದರೆ ಕ್ರೋಮೋಸೋಮ್. ಸೊ ಆರ್ಗ್ಯಾನಿಸಮ್ ಡಿಪ್ಲಾಯ್ಡ್ ಆಗಿದ್ರೆ ಆ ಒಂದು ಕ್ರೋಮೋಸೋಮ್ ಸಪ್ರೇಟ್ ಆಗಿ ಗ್ಯಾಮೆಟಿಗೆ ಮೂವ್ ಆಗ್ತಾ ಇರಬೇಕಾದ್ರೆ ಅಥವಾ ಮೂವ್ ಆದಮೇಲೆ ಗ್ಯಾಮೆಟ್ಸ್ ಹ್ಯಾಪ್ಲಾಯ್ಡ್ ಆಗುತ್ತೆ. ಸಿ ಹಿಯರ್, ಇವಾಗ ಇದು ಗ್ಯಾಮೆಟ್ಸ್ ಬರುತ್ತೆ. ಈಗ ಇಲ್ಲೂ ಅಷ್ಟೇ 50% ಆಫ್ ದ ಗ್ಯಾಮೆಟ್ಸಲ್ಲಿ ಸ್ಮಾಲ್ ಟಿ ಇದೆ, ರಿಮೈನಿಂಗ್ 50% ಆಫ್ ದ ಗ್ಯಾಮೆಟ್ಸಲ್ಲಿ ಮತ್ತೆ ಸ್ಮಾಲ್ ಟಿ ಇದೆ. ಇಲ್ಲೆರಡು ಗ್ಯಾಮೆಟ್ಸ್ ಬಂತು, ಇಲ್ಲೆರಡು ಗ್ಯಾಮೆಟ್ಸ್ ಬಂತು. ಸೊ ಆ ಥರದ್ದು ಎಷ್ಟು ಕ್ರೋಮೋಸೋಮ್ಸ್ ಇರುತ್ತೆ, ಆ ಕ್ರೋಮೋಸೋಮ್ ಮೇಲೆ ಎಷ್ಟೊಂದು ಜೀನ್ಸ್ ಇರುತ್ತೆ. ಸ್ಪೀಶೀಸಿಗೆ ತಕ್ಕಂಗೆ ಕ್ರೋಮೋಸೋಮ್ ನಂಬರ್ ಬೇರೆ ಬೇರೆ ಥರ ಇರುತ್ತೆ. ಬಟ್ ನಾನಿಲ್ಲಿ ಒಂದು ಕ್ಯಾರೆಕ್ಟರ್ನ ಮಾತ್ರ ಕನ್ಸಿಡರ್ ಮಾಡಿದ್ದೀವಿ. ಯಾವ ಕ್ಯಾರೆಕ್ಟರ್ ಅದು, ಹೈಟ್ ಆಫ್ ದಿ ಪ್ಲಾಂಟ್. ಈ ಕ್ಯಾರೆಕ್ಟರ್ಗೆ ಸಂಬಂಧಪಟ್ಟಿರೋ ಜೀನ್ಸ್ಗಳನ್ನು ಮಾತ್ರ ನೋಡೋಣ. ಆ ಕ್ರೋಮೋಸೋಮ್ ಮೇಲೆ ಲೊಕೇಟ್ ಆಗಿರೋ ಬೇರೆ ಜೀನ್ಸ್ ನಮಗೆ ಬೇಡ. ಆ ಕ್ರೋಮೋಸೋಮ್ ಮೇಲೆ ಲೊಕೇಟ್ ಆಗಿರೋಂತಹ ಹೈಟನ್ನು ರೆಪ್ರೆಸೆಂಟ್ ಮಾಡ್ತಾ ಇರೋಂತಹ ಒಂದು ಜೀನ್, ಅದನ್ನು ಮಾತ್ರ ನಾವು ಕಾನ್ಸಂಟ್ರೇಟ್ ಮಾಡಬೇಕು. ಸೊ ಈಗ ಈ ಗ್ಯಾಮೆಟ್ ಫಾರ್ಮೇಷನ್ ಆಯಿತು. ಗ್ಯಾಮೆಟ್ ಈಗ ನೋಡಿ, ಈ ಗ್ಯಾಮೆಟ್ ಜೊತೆ ಫ್ಯೂಸ್ ಆಯಿತು, ಈ ಗ್ಯಾಮೆಟ್ ಜೊತೆ ಫ್ಯೂಸ್ ಆಯಿತು, ಅಥವಾ ಈ ಗ್ಯಾಮೆಟ್ ಇದ್ರ ಜೊತೆ ಫ್ಯೂಸ್ ಆಯಿತು, ಅಥವಾ ಇದು ಇದ್ರ ಜೊತೆ ಫ್ಯೂಸ್ ಆಯಿತು, ಅಥವಾ ಇದು ಇದ್ರ ಜೊತೆ ಫ್ಯೂಸ್ ಆಯಿತು. ಹೆಂಗೆ ಆದ್ರೂ ನಿನಗಿಲ್ಲಿ ಬರ್ತಾ ಇರೋದು ಕಾಂಬಿನೇಷನ್ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಬರುತ್ತೆ. ಫಸ್ಟ್ ಜನರೇಷನಲ್ಲಿ ನಿನಗೆ ಕಾಂಬಿನೇಷನ್ ಏನು ಬರುತ್ತೆ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಬರುತ್ತೆ. ಕ್ಯಾಪಿಟಲ್ ಟಿ ಇದ್ದಾಗ ಟಾಲ್ ಎಕ್ಸ್ಪ್ರೆಸ್ ಆಗುತ್ತೆ, ಸ್ಮಾಲ್ ಟಿ ಇದ್ದಾಗ ಡ್ವಾರ್ಫ್ ಎಕ್ಸ್ಪ್ರೆಸ್ ಆಗುತ್ತೆ. ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇದ್ದಾಗ ಯಾವ್ದು ಎಕ್ಸ್ಪ್ರೆಸ್ ಆಗುತ್ತೆ, ಟಾಲ್ ಎಕ್ಸ್ಪ್ರೆಸ್ ಆಗುತ್ತೆ, ಡ್ವಾರ್ಫ್ ಎಕ್ಸ್ಪ್ರೆಸ್ ಆಗುತ್ತೆ ಅಂತ. ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇದ್ದಾಗ ಡಾಮಿನೆಂಟ್ ಜೀನು ಎಕ್ಸ್ಪ್ರೆಸ್ ಆಗುತ್ತೆ, ರೆಸೆಸಿವ್ ಜೀನು ಸಪ್ರೆಸ್ ಆಗುತ್ತೆ. ಸೊ ದಟ್ ಈಸ್ ದ ಪ್ಯಾಟರ್ನ್ ಆಫ್ ಇನ್ಹೆರಿಟೆನ್ಸ್. ಪೇರ್ ಆಫ್ ಅಲೀಲ್ಸ್ ಇದ್ದಾಗ, ಡಿಸಿಮಿಲರ್ ಪೇರ್ ಆಫ್ ಅಲೀಲ್ಸ್ ಇದ್ದಾಗ, ಇದು ಸಿಮಿಲರ್ ಪೇರ್ ಆಫ್ ಅಲೀಲ್ಸ್, ಇದು ಡಿಸಿಮಿಲರ್ ಪೇರ್ ಆಫ್ ಅಲೀಲ್ಸ್. ಡಿಸಿಮಿಲರ್ ಪೇರ್ ಆಫ್ ಅಲೀಲ್ಸ್ ಇದ್ದಾಗ ಯಾವುದು ಡಾಮಿನೆಂಟ್ ಜೀನ್ ಇರುತ್ತೋ ಅದು ಎಕ್ಸ್ಪ್ರೆಸ್ ಆಗುತ್ತೆ, ಯಾವುದು ರೆಸೆಸಿವ್ ಜೀನ್ ಇರುತ್ತೋ, ಡಾಮಿನೆಂಟ್ಗೆ ಆಪೋಸಿಟ್ ವರ್ಡ್ ಏನು, ರೆಸೆಸಿವ್ ಅಂತ. ಯಾವುದು ರೆಸೆಸಿವ್ ಜೀನ್ ಇರುತ್ತೋ ಅದು ಸಪ್ರೆಸ್ ಆಗುತ್ತೆ. ಡಾಮಿನೆಂಟ್ ಜೀನ್ ಯಾವುದು, ಕ್ಯಾಪಿಟಲ್ ಟಿ, ಅದು ಎಕ್ಸ್ಪ್ರೆಸ್ ಆಯಿತು. ಆವಾಗ ನಿನಗೆ ಇಲ್ಲಿ ಟಾಲ್ ಬರುತ್ತೆ.
ಫಸ್ಟ್ ಜನರೇಷನಲ್ಲಿ ನಿನಗೆ ಟಾಲ್ ಬಂತು ಅಂತ ಅಂದರೆ ಅರ್ಥ ಏನು? ಟಾಲ್ ಅನ್ನೋದು ಡಾಮಿನೆಂಟ್ ಕ್ಯಾರೆಕ್ಟರು. ಆ ಟಾಲನ್ನು ಎಕ್ಸ್ಪ್ರೆಸ್ ಮಾಡ್ತಿರೋ ಜೀನೇ ಡಾಮಿನೆಂಟ್ ಜೀನು. ಸೊ ಅದು ಯಾವುದು? ಕ್ಯಾಪಿಟಲ್ ಟಿ. ಸೊ ಕ್ಯಾಪಿಟಲ್ ಟಿ ಇಟ್ಸ್ ಎ ಡಾಮಿನೆಂಟ್ ಜೀನ್. ಇಟ್ ಎಕ್ಸ್ಪ್ರೆಸ್ ಇಟ್ ಸೆಲ್ಫ್ even in the presence of recessive gene. Which is the recessive gene? Small t. Recessive gene unable to express itself in the presence of dominant gene. Dominant gene ಇದ್ದಾಗ recessive gene ಎಕ್ಸ್ಪ್ರೆಸ್ ಆಗೋದಿಲ್ಲ. ಆದರೆ ಡಾಮಿನೆಂಟ್ ಜೀನು recessive gene ಇದ್ರೂ ಎಕ್ಸ್ಪ್ರೆಸ್ ಆಗುತ್ತೆ. ಸೊ ಇವಾಗ ಇಲ್ಲಿ ಡಾಮಿನೆಂಟ್ ಮತ್ತು ರೆಸೆಸಿವ್ ಅನ್ನೋ ಕಾನ್ಸೆಪ್ಟ್ ಗೊತ್ತಾಗುತ್ತೆ. ಸೊ ಇವಾಗ ಡಾಮಿನೆಂಟ್ ಮತ್ತು ರೆಸೆಸಿವ್ ಅದಕ್ಕೆ ಡೆಫಿನೇಷನ್ನ ಸೊ ಹೇಳೋದಕ್ಕಿಂತ ಮುಂಚೆ let us see. ಇದಕ್ಕೂ ಡಿಫ್ರೆನ್ಸ್ ಇದೆ ನೋಡಿ. ಇದಕ್ಕೂ ಡಿಫ್ರೆನ್ಸ್ ಇದೆ. See, it's a condition where pair of genes are similar. Okay, pair of genes are similar. It's a condition where pair of genes are similar. If the pair of genes are similar for a character, if the pair of genes are similar for a character, then it is called homozygous. Homozygous condition. Homozygous condition. See here, it's a condition where pair of genes are dissimilar for a character. Which character? Height. See here also pair of genes are similar for a character. See, this is also homozygous. Homozygous in condition, but here pair of genes are dissimilar for a character. See, if the pair of genes, so if the pair of genes dissimilar for a character, then that condition is called heterozygous condition. Then that condition is called what? Heterozygous condition. So what is the meaning of homozygous? Homozygous, it's a condition where pair of genes are similar for a character. What is the meaning of heterozygous? It's a condition where pair of genes are dissimilar for a character. For an example, capital T, small t. And homozygous for an example, capital T, or you can say small t, small t. So ಇವಾಗ ಇಲ್ಲಿ ಇದೆರಡು ಪ್ಲಾಂಟನ್ನ ಕ್ರಾಸ್ ಮಾಡ್ತಾ ಇರಬೇಕಾದ್ರೆ ಒಂದು ಪ್ಲಾಂಟ್ ಇಲ್ಲಿ ಟಾಲ್ ಅನ್ನೋ ಕ್ಯಾರೆಕ್ಟರ್ ಇದೆ, ಇನ್ನೊಂದು ಪ್ಲಾಂಟ್ ಅಲ್ಲಿ ಡ್ವಾರ್ಫ್ ಅನ್ನೋ ಕ್ಯಾರೆಕ್ಟರ್ ಇದೆ. ಕ್ರಾಸ್ ಮಾಡಬೇಕಾದ್ರೆ ನಮಗೆ ಗೊತ್ತಿರೋದಿಲ್ಲ ಇದೆರಡು ಕ್ಯಾರೆಕ್ಟರ್ ಅಲ್ಲಿ ಯಾವುದು ಡಾಮಿನೆಂಟ್ ಕ್ಯಾರೆಕ್ಟರ್ ಅಂತ ಗೊತ್ತಿಲ್ಲ. ಬಟ್ ಫಸ್ಟ್ ಜನರೇಷನ್ ಅಲ್ಲಿ ಇಲ್ಲಿ ಬರ್ತಾ ಇರೋದು ಹೈಬ್ರಿಡ್ ಹೆಟರೋಸೈಗಸ್ ಕಂಡೀಷನ್. ಇದು ಹೆಟರೋಸೈಗಸ್ ಕಂಡೀಷನ್ ಅಂತ ಅಂದ್ರೆ ಈ ಒಂದು ಟಾಲನ್ನ ಎಕ್ಸ್ಪ್ರೆಸ್ ಮಾಡುವಂತಹ ಜೀನ್ ಇದೆ, ಇನ್ನೊಂದು ಡ್ವಾರ್ಫನ್ನ ಎಕ್ಸ್ಪ್ರೆಸ್ ಮಾಡುವಂಥ ಜೀನ್ ಇದೆ. ಟಾಲನ್ನ ಎಕ್ಸ್ಪ್ರೆಸ್ ಮಾಡೋ ಜೀನು ಕ್ಯಾಪಿಟಲ್ ಟಿ, ಡ್ವಾರ್ಫನ್ನು ಎಕ್ಸ್ಪ್ರೆಸ್ ಮಾಡುವಂಥ ಜೀನು ಸ್ಮಾಲ್ ಟಿ. ಇದೆರಡೂ ಇದ್ದಾಗ ಯಾವ್ದು ಎಕ್ಸ್ಪ್ರೆಸ್ ಆಗುತ್ತೋ ಅದೇ ಡಾಮಿನೆಂಟ್. ಸೊ ಈ ಕ್ರಾಸ್ ಮಾಡೋಕ್ಕಿಂತ ಮುಂಚೆ ಏನು ಗೊತ್ತಿರಲ್ಲ. ಈ ಒಂದು ಎರಡು ಹೆಟರೋಸೈಗಸ್ ಕಂಡೀಷನಲ್ಲಿ ಇದ್ದಾಗ ಯಾವ ಜೀನ್ ಎಕ್ಸ್ಪ್ರೆಸ್ ಆಗುತ್ತೋ ಅದೇ ಡಾಮಿನೆಂಟ್. ಅದನ್ನು ನಾವು ಯಾವ ಥರ ಫೈಂಡ್ ಔಟ್ ಮಾಡೋಣ? ಫಸ್ಟ್ ಜನರೇಷನಲ್ಲಿ ಏನು ಬಂತು ಕ್ಯಾರೆಕ್ಟರು? ಟಾಲ್ ಬಂತು. ಟಾಲನ್ನು ಎಕ್ಸ್ಪ್ರೆಸ್ ಮಾಡೋ ಜೀನ್ ಯಾವುದು? ಕ್ಯಾಪಿಟಲ್ ಟಿ. ಹಾಗಾದರೆ ಕ್ಯಾಪಿಟಲ್ ಟಿ ಎಂಥ ಜೀನ್ ಆಯಿತು? ಡಾಮಿನೆಂಟ್ ಜೀನ್ ಆಯಿತು. ಸ್ಮಾಲ್ ಟಿ ಎಂಥ ಜೀನ್ ಆಯಿತು? ರೆಸೆಸಿವ್ ಜೀನ್ ಆಯಿತು. ಸೊ ಇನ್ ಫಸ್ಟ್ ಜನರೇಷನ್ in heterozygous condition, which character is expressed? Tallness is expressed. So that's why capital T is considered as dominant gene and small t is considered as recessive gene, and tall is considered as dominant character and dwarf is considered as recessive character. See, what is dominant gene? Dominant gene express even in the presence of recessive gene. What is recessive gene? Recessive gene, the expression of recessive gene suppressed by the dominant gene. What is dominant character? Dominant character express even in heterozygous condition. So recessive character heterozygous condition ಅಲ್ಲಿ ಎಕ್ಸ್ಪ್ರೆಸ್ ಆಗಲ್ಲ. ರೆಸೆಸಿವ್ ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗಬೇಕು ಅಂದರೆ ಎರಡು ರೆಸೆಸಿವ್ ಜೀನೇ ಇರಬೇಕು. ಒಂದು ರೆಸೆಸಿವ್ ಜೀನು ಒಂದು ಡಾಮಿನೆಂಟ್ ಜೀನ್ ಜೊತೆ ಇದ್ದರೆ ಆ ರೆಸೆಸಿವ್ ಕ್ಯಾರೆಕ್ಟರು ಅಥವಾ ಆ ರೆಸೆಸಿವ್ ಜೀನು ಯಾವುದೇ ಕಾರಣಕ್ಕೂ ಎಕ್ಸ್ಪ್ರೆಸ್ ಆಗೋದಿಲ್ಲ. ಯಾಕೆ ಅಂದರೆ ಆ ರೆಸೆಸಿವ್ ಜೀನಿನ ಎಕ್ಸ್ಪ್ರೆಷನನ್ನು ಈ ಡಾಮಿನೆಂಟ್ ಜೀನು ಸಪ್ರೆಸ್ ಮಾಡುತ್ತೆ. ಇಸ್ ದಟ್ ಕ್ಲಿಯರ್? ಸೊ ವಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.